ಗುಣದಿಂದ ಕಲಿಸುವನು ಶಿಕ್ಷಕ. ಶಿಕ್ಷಕಿ ಶಿವಸ್ವರೂಪಿಯಾಗಿ ಕ್ಷಮಾ ಗುಣದಿಂದ ಕಲಿಸುವವಳು ಶಿಕ್ಷಕಿ. ಶಿಕ್ಷಕ ಶಿಕ್ಷಕಿ ವಿದ್ಯಾರ್ಥಿಗಳ ನಡುವೆ ಇವರ ಶಿಕ್ಷಣದಿಂದ ಅವರನ್ನು ರಕ್ಷಕಿಯಾಗಿ ಲಕ್ಷಿಸದಲೇ ಹೋದರೆ ವಿದ್ಯಾರ್ಥಿಗಳ ಭವಿಷ್ಯ ಭಿಕ್ಷುಕಿಯಾಗುತ್ತೆ. ನೀವು ಭಕ್ಷಕ ಭಿಕ್ಷುಕಿಯಾದದ್ದೇ ಆದರೆ ದೇಶ ದಿಕ್ಕೆಟ್ಟು ಹೋಗುತ್ತೆ. ದಿಕ್ಸೂಚಿಗೆ ನೀವು ಬಹಳ ಮುಖ್ಯ. ನಮ್ಮ ಹಿರಿಯರ ಮಾತಿದೆ, ಅದಕ್ಕೆ ಒನ್ಸ್ ಎ ಟೀಚರ್ ಆಲ್ವೇಸ್ ಎ ಟೀಚರ್. ಟ್ರೀ ಇಸ್ ಎ ಪೊಯಿಟ್ರಿ, ಟ್ರೀ ಇಸ್ ಎ ಟೀಚರ್. ಟೀಚರ್ ಇಸ್ ಬಿಕಮಿಂಗ್ ಎ ಚೀಟರ್, ನೋ ಫ್ಯೂಚರ್ ಅಂದ. ಆ ಮಾತನ್ನು ಗಮನಿಸ್ಕೊಳ್ಳಿ ನೀವು. ಆದ್ದರಿಂದ ಮತ್ತೆ ಪೇರೆಂಟ್ಸ್ ಕಡೆಗೆ ಬರ್ತಿದ್ದೇನೆ. ಪೇರೆಂಟ್ಸ್ ಅನ್ನುವ ಟೀಚರ್ಸ್ ಅನ್ನುವ ನಡೆ ಮಕ್ಕಳಿಗೆ ಬಹುಮಾನ ಕೊಟ್ರಿ. ನೀವು ಕೊಟ್ಟಿರುವ ಬಹುಮಾನ ಆ ತಂದೆ ತಾಯಿಗಳಿಗೆ ಇವತ್ತು ಎಷ್ಟು ಮಟ್ಟಿಗೆ ಅನಿಸಿದೆ ಅಂದರೆ, ಇಂಥ ಮಗನನ್ನು ಪಡೆದದ್ದಕ್ಕೆ ಸಾರ್ಥಕವಾಯಿತು ಅಂಥೇಳಿ ಅವರು ಈ ಕ್ಷಣಕ್ಕೆ ಅಂದ್ಕೊಂಡಿರ್ತಾರಲ್ಲ, ಅಂಥ ಒಂದು ಬಹುಮಾನ ಬೇರೆ ಎಲ್ಲೂ ಕೊಟ್ಟರೂ ಆಗೋದಿಲ್ಲ. ಯಾರು ಕೊಟ್ಟರೂ ಆಗೋದಿಲ್ಲ, ಅವ್ರು ಕೊಟ್ಟರೆ ಮಾತ್ರ. ಆ ಪಡಿಬೇಕಾದ್ರೆ ಮಕ್ಕಳು ಹಾಗೆ ಬರಬೇಕಲ್ಲ. ಅದಕ್ಕೆ ನಾನು ಪ್ರಾರಂಭಿಕ ಹಂತದಲ್ಲಿ ಹೇಳಿದೆ, ಪರಮೇಶ್ವರ ಭಟ್ಟರು ಶಾಲೆ ಅನ್ನೋದಕ್ಕೆ ಒಂದು ಫ್ರೇಮ್ ಕೊಟ್ಟಿದ್ದಾರೆ. ಹರಿವಿದ್ಯಾಲಯ ಅಂತ ಒಂದು ಫ್ರೇಮ್ನಲ್ಲಿದೆ, ಒಂದು ಡ್ರೀಮ್ನಲ್ಲಿದೆ. ಇಲ್ಲಿ ಕ್ರೈಮ್ ಇಲ್ಲ, ಅದರಿಂದ ಶೇಮ್ ಇಲ್ಲ, ಅದರಿಂದ ಶೇಪ್ ಇದೆ. ಇಲ್ಲಿ ರೋಫೆ ಇಲ್ಲ, ಇಲ್ಲಿ ಸ್ಕೋಪ್ ಇದೆ. ಇಷ್ಟಿರುವಾಗ ಶಾಲೆಗೆ ಅದಕ್ಕಿಂತ ಇನ್ನೇನು ಬೇಕು ಹೇಳಿ. ಪ್ರಾರಂಭದಲ್ಲಿ 3 ಯತಿಗಳನ್ನು ತೋರಿಸಿದ್ರಿ ಅಲ್ಲ. ಇವತ್ತಿನ ಕಾಲದಲ್ಲಿ ಸನ್ಯಾಸಿಗಳನ್ನು ತೋರಿಸ್ತಲೇ ಇರೋದೇ ಒಳ್ಳೆಯದು. ಆದರೆ ಯುವ ಸನ್ಯಾಸಿಯನ್ನು ತೋರಿಸಿದ್ದೀರಿ. ನಾನು ಸ್ವಾಮಿಯವ್ರಿಗೋಸ್ಕರ ಹೇಳ್ತೀನಿ, ತಮಾಷೆಯಾಗಿ ಒಂದು ಗಾದೆಲಿ ಹುಡುಕ್ತೆ. ಇತ್ತೀಚೆಗೆ ಈ ಮಠಗಳು ಮಂದಿರಗಳೆಲ್ಲ ಯಾಕೆ ಹಿಂಗಾಗ್ಬಿಡುತ್ತೆ ಅಂತ. ನಾವು ನೀವು ಬೇರೆ ಬೇರೆ ಥರ ಮಾತಾಡ್ತೀವಿ. ಗಾದೆ ಹೋಗ್ಬಿಟ್ಟಲ್ಲಿ ಮೊದಲೇ ಮಾತಾಡ್ಬಿಟ್ಟಿದ್ದಾರೆ. ನಾನು ಕೇಳಿದೆ, ಏನವ ಮಡ್ದಾಗಿರೋ ಮಂದಿ ಅಲ್ಲ ಯಾಕೆ ಹಿಂಗಾದ್ರು ಅಂತ ಕೇಳಿದ್ದಕ್ಕೆ ಏನು ಸೊಗಸಾಗಿ ಹೇಳಿದ್ರು ಗೊತ್ತಾ? ಯಾವತ್ತು 400 ವರ್ಷಗಳ ಹಿಂದೆನೇ ಹೇಳಿದ್ರು, ಅಲ್ಕಂಡ್ ಸ್ವಾಮಿ ಕೇಳೋದೇನೈತೆ, ಮಡ್ದಾಗಿರೋ ಬೆಕ್ಕು ಇಲಿ ಬಿಡ್ತದ ಅಂಥ ಒಂದು ಸ್ಥಿತಿಗೆ ನಾವು ತಲುಪ್ತಾ ಇದ್ದೀವಲ್ಲ. ಆದ್ದರಿಂದ ನಮ್ಮಲ್ಲವರು ಕೊಡ್ತಾರೆ ಪೇರೆಂಟ್ಸ್ ಅನ್ನೋದಕ್ಕೆ. ಪರಮೇಶ್ವರ ಭಟ್ಟರ ಫ್ರೇಮ್ ನೋಡಿ, ಆ 3 ಜನ ಆ ಯತಿಗಳನ್ನು ಒಟ್ಟಿಗೆ ತೋರಿಸಿ ಬಾಲ್ಯದಲ್ಲಿ ತೋರಿಸಿದ್ರಲ್ಲ, ಶ್ಲೋಕಗಳನ್ನು ಅವರು ಹೇಳಿದ್ರಲ್ಲ, ಅಂತಹ ಒಂದು ಪರಂಪರೆ ಇರುವ ನಾಡಿದು. ವಿವೇಕಾನಂದರ ನಾಡು, ರಾಮಕೃಷ್ಣ ಪರಮಹಂಸರ ನಾಡು. ನಾನು ನಿಂತಾಗ ನನಗೆ ಹಲವು ವಾಕ್ಯಗಳು ನೆನಪಾಗ್ತಾ ಹೋಗುತ್ತೆ, ಮಧ್ಯನೇ ನುಗ್ಗತ್ತವು. ಅರವಿಂದರು ಒಂದು ಮಾತು ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? ಭಾರತ ದೇಶದಲ್ಲಿ ದ ಸೈಂಟ್, ದ ಮ್ಯೂಸಿಷಿಯನ್, ದ ಟೀಚರ್ಸ್, ಪೇರೆಂಟ್ಸ್, ಫಿಲಾಸಫರ್ಸ್, ಮ್ಯೂಸಿಷಿಯನ್, they are all natural fruits in our Indian soil. No death, no birth. ಇಂಥ ಅದ್ಭುತವಾದ ವಾಕ್ಯ. ಅದು ತಕ್ಕಂತೆ ನಾವು ಹೆಜ್ಜೆ ಇಟ್ಬಿಟ್ರೆ ಸಾಕು. ಇಂಥ ಹರಿ ಅನ್ನುವ ಸಂಸ್ಥೆಯಲ್ಲಿ ಅದನ್ನು ನಾವು ಕಾಣ್ತಿದ್ದೇವೆ. ದ ಟೀಚರ್ ಮೊದಲು ನೋಡಿ, ದ ಸೈಂಟ್, ದ ಟೀಚರ್, ದ ಮ್ಯೂಸಿಷಿಯನ್, ಆರ್ಟಿಸ್ಟ್, ಫಾರ್ಮರ್ಸ್, ಪೇರೆಂಟ್ಸ್, ದೇ ಆರ್ ಆಲ್ ನ್ಯಾಚುರಲ್ ಫ್ರೂಟ್ಸ್ ಇನ್ ಅವರ್ ಇಂಡಿಯನ್ ಸಾಯಿಲ್. ನೋ ಡೆತ್, ನೋ ಬರ್ತ್. ಆ ವಾಕ್ಯಗಳನ್ನು ಹೇಳುವಾಗಲೇ ನಮಗೆ ಒಂದು ಮೈ ರೋಮಾಂಚನವಾಗುತ್ತೆ. ಆದ್ದರಿಂದ ಇಂಥ ಹೇಳುವಾಗ ಶಾಲೆ ಅನ್ನುವ ಕಲ್ಪನೆ ನಮಗೆ ಬರಬೇಕಾದರೆ ಒಂದು ಮಾತು ಕೊಟ್ಟರು ಅವರು, ಶಾಲೆಯೇ ದೇವಾಲಯ. ಭಾಳ ಸೊಗಸಾದ ಮಾತು. ಇದೇ ಮೈಸೂರಿನಲ್ಲಿದ್ದಾಗ ಹೇಳಿದ ಮಾತದು. ಶಾಲೆಯೇ ದೇವಾಲಯ, ವಿದ್ಯಾರ್ಥಿಗಳೇ ದೇವರು, ಅಧ್ಯಾಪಕನೇ ಪುರೋಹಿತ, ಪಠ್ಯಪುಸ್ತಕಗಳೇ ಪೂಜಾ ದ್ರವ್ಯಗಳು, ಬೋಧನೆಯೇ ಮಂತ್ರ, ಶಾಲೆಯ ಬೆಲ್ ದೇಗುಲ ಗಂಟೆ, ವಿದ್ಯಾರ್ಥಿಗಳ ನಲಿವು ದೈವ ಸಾಕ್ಷಾತ್ಕಾರ, ಪಡೆಯುವ ಸಂಬಳವೇ ದಕ್ಷಿಣೇನು. ಒಂದು ಸುಂದರವಾದಂಥ ಒಂದು ಫ್ರೇಮ್ ಹಾಕ್ಕೊಟ್ರು. ಆದರೆ ಏನು ಮಾಡ್ತೀರಿ, ನಮ್ಮ ಶಿಕ್ಷಣ ಸಂಸ್ಥೆಗಳು ಆ ಥರ ಇಲ್ಲ. ಅದಕ್ಕೆ ಇದೊಂದು ಅಪವಾದ. ಆದ್ದರಿಂದ ಹೀಗಿರಬೇಕು ಶಿಕ್ಷಣ ಸಂಸ್ಥೆ. ಬಹುತೇಕ ಶಿಕ್ಷಣ ಸಂಸ್ಥೆಗಳು ಅದರಲ್ಲೆಲ್ಲ ನಮಗಿರ್ತಕ್ಕಂಥದ್ದು ಡಿವೋಷನ್ ಇಲ್ಲ, ಡಿಸಿಪ್ಲಿನ್ ಇಲ್ಲ, ಡಿಸ್ಕ್ರಿಮಿನೇಷನ್ ಇಲ್ಲ, ಡೆಟರ್ಮಿನೇಷನ್ ಇಲ್ಲ, ಡೆಡಿಕೇಶನ್ ಇಲ್ಲ. ಆದ್ದರಿಂದಲೇ ಬೇರೆ ಕಡೆ ಡೊನೇಷನ್, ಟೆನ್ಷನ್, ಸಾಲದಿಲ್ಲ ಪೆನ್ಷನ್ ಅಂದ್ಕೊಂಡು ಸ್ಯಾಂಕ್ಷನ್ ಇಲ್ಲದ್ರೆ ಕುಕ್ಕರು ಬಡಿದು ನಾವು ಶ್ರೇಯಾಂಕ ಪಡೆಯುವುದಕ್ಕಿಂತಲೂ ಕೃಪಾಂಕಕ್ಕೆ ದಾರಿಯಾಗಿ CC ಕ್ಯಾಮರಾಗಳನ್ನು ಇಟ್ಟು ಆತ್ಮವಂಚನೆ ಮಾಡಿಕೊಂಡು ಪರೀಕ್ಷೆಯಲ್ಲಿ ಪ್ರಶ್ನೆಗೆ ಉತ್ತರ ಬರೆಸುವುದಕ್ಕೆ ತಂದೆ ತಾಯಿಗಳೇ ತಮ್ಮ ಮಕ್ಕಳ ಬದಲು ಬೇರೊಬ್ಬನನ್ನು ಕುಳ್ಳರಿಸಿ ಬಾಡಿಗೆಗಿಟ್ಟು ಅವನನ್ನು ಉತ್ತರ ಬರಿ ಅಂತೇಳಿ ಸಿಕ್ಕಿ ಹಾಕಿಕೊಂಡು ಮಾನ ಮರ್ಯಾದೆಯನ್ನು ಬಟಾಬಯಲಿಗೆ ತಂದುಕೊಂಡಿರತಕ್ಕಂಥದ್ದು ನಿಮಗೆ 1000 ಉದಾಹರಣೆಗಳಿವೆ. KT ಗಟ್ಟಿ ಅವರು ಬರೆದಿದ್ದಾರೆ. ಒಂದು ಹುಡುಗಿ ಜಡೆ ಹಾಕಿಕೊಂಡು ಓಡಾಡ್ತಾ ಇದ್ದ ಹುಡುಗಿ, ಆಕೆ ಪಾಠವನ್ನು ಕೇಳ್ತಾ ಇದ್ದಂಥವಳು ಒಬ್ಬ ಸಭ್ಯನಾದ ಅಧ್ಯಾಪಕ ಗಮನಿಸ್ತಾನಂತೆ, ಎಷ್ಟು ಚೆನ್ನಾಗಿ ಬಂದು ಕೂತ್ಕೊಂಡು ಪಾಠ ಕೇಳ್ತಿದ್ದಾಳೆ ಅಂತ. ಆದರೆ ಒಂದು ದಿನವೂ ಕೂಡ ಅವಳು ಉತ್ತರ ಕೊಟ್ಟವಳಲ್ಲ. ಪರೀಕ್ಷೆ ಬಂತು, ಪರೀಕ್ಷಾ ಕೊಠಡಿಗೆ ಬರ್ತಾರೆ, ಆ ಹುಡುಗಿಯೂ ಬರ್ತಾಳೆ. ಪರೀಕ್ಷಾ ನಿಯಂತ್ರಕರು ಅಂತೀರಲ್ಲ ನೀವು, ನಿಮಗೊಂದು ದೊಡ್ಡ ಕಷ್ಟ ಇದೆ. ನೀವು ಹತ್ತಿರ ನಿಲ್ಲುವಂತಿಲ್ಲ, ನಿಂತರೆ ಒಂದು TV ಬರ್ತೀರಿ.
ಇನ್ನೊಂದು ಹತ್ತಿರದಲ್ಲಿ ಈಗ ನಾನು ಮುಟ್ಟಿದ್ರೆ ಮತ್ತೊಂದು ಟಿ ವಿಲಿ ಬರ್ತೀರಿ, ಇನ್ನೂ ಪಕ್ಕಕ್ಕೆ ನಿಂತ್ಕೊಂಡ್ರೆ 3 ಟಿ ವಿಲಿ 3 ವಾರ ಇರ್ತೀರಿ, ಮರ್ಯಾದೆ ಹೋಗ್ಬಿಡುತ್ತೆ. ನಾನು ನಮ್ಮ ಟಿ ವಿಲಿ ಇರ್ತಕ್ಕಂಥವನೇ ತಾನೇ. ನಾನು ನನ್ನ ಸುದ್ದಿವಾಚಿಕರಿಗೆ ತಮಾಷೆ ಮಾಡ್ತಿದ್ದೆ, ಏನಮ್ಮ ನ್ಯೂಸ್ ಹೇಳೋಳು ಹೇಳ್ತೀಯಾ, ಕಡೆಯಲ್ಲಿ ಯಾಕೆ ನಗ್ತೀಯ ನೀನು? ಅವಳು ಅವಾಗ ಯೋಚನೆ ಮಾಡೋದು, ಅಲ್ವಾ ಕರೆಕ್ಟ್, ಅದು ಇಂಗ್ಲೀಷ್ ಬೇರೆ. ಸಿ ವಾಟ್ ಯು ಹ್ಯಾವ್ ಟೋಲ್ಡ್, ಎಸ್ ಇಟ್ ಈಸ್ ಕರೆಕ್ಟ್. ಮುಡಾಮತ್ತು ಇಂಗ್ಲೀಷ್ ಕಟ್ಕೊಂಡು ಏನು ಮಾಡ್ತೇನೆ, ನಾನು ಕನ್ನಡದಲ್ಲಿ ಕೇಳಿದ್ದು, ಕನ್ನಡದಲ್ಲಿ ಹೇಳುವುದು. ಇದೊಂದು ನಮ್ಮ ಜನಕ್ಕೊಂದು ತೊನ್ನು ಹಿಡ್ಕೊಂಡಿದೆ. ತೊನ್ನು ಒಂದು ವೈದ್ಯರ ಹತ್ರಕ್ಕೆ ಹೋದರೆ ಒಂದು ಅಚ್ಚುಕಟ್ಟಾಗಿ ವೈದ್ಯರ ಹತ್ರ ನನಗೆ ಈ ರೋಗ ಇದೆ ಅಂತ ಹೇಳಿ ನಮ್ಮ ಭಾಷೆಯಲ್ಲಿ ನಮಗಾಗ್ತಾ ಇರ್ತಕ್ಕಂಥ ವೇದನೆಯನ್ನು ಹೇಳ್ಕೊಳ್ಳೋದಕ್ಕೂ ಇಂಗ್ಲೀಷ್ ಮೀಡಿಯಮಲ್ಲಿ ಹೇಳ್ಕೊಳಕ್ಕೆ ಹೋಗ್ತಾರೆ. ರೋಗ ಬೇಗ ವಾಸಿ ಆಗುತ್ತಾ? ಕನ್ನಡದಲ್ಲಿ 3 ದಿನ ನಿಂತ್ಕೊಂಡ್ಬಿಡುತ್ತಾ? ಇಂಗ್ಲೀಷಲ್ಲಿ ಹೇಳಿದ್ರೆ ಕಷ್ಟ, ಕೋಮಾಗಿ ಹೋಗ್ಬಿಡುತ್ತೆ. ನೋಡಿ, ಒಬ್ಬ ಹೋಗಿ ಹೇಳ್ತಾನೆ, ಅದು ಡಾಕ್ಟರ್ ಹತ್ರ, ಸರ್ ಇಫ್ ಯು ಡೋಂಟ್ ಮೈಂಡ್ ಟು ಬಿ ಫ್ರ್ಯಾಂಕ್ ವಿತ್ ಯು ಮಾರ್ನಿಂಗ್ ಇಟ್ ಸೆಲ್ ವಾಟ್ ಹ್ಯಾಪನ್ ಯು ನೋ ಸರ್ ಅಂತಾನೆ. ಡಾಕ್ಟ್ರಿಗೆ ಇವನು ಕಟ್ಕೊಂಡು ಏನಾಗುತ್ತೆ ಅಂತ ಇವನು ಹೇಳಬೇಕು. ಅವನು ಇಫ್ ಯು ಡೋಂಟ್ ಮೈಂಡ್ ಅಂತೆ. ಡೋಂಟ್ ಮೈಂಡ್ ಏನಿದೆ, ಹುಣಸೆಕಾಯಿ ಕಟ್ಟೆ. ಇಫ್ ಯು ಡೋಂಟ್ ಮೈಂಡ್ ಅದು ಬೇರೆ, ಟು ಬಿ ಫ್ರ್ಯಾಂಕ್ ವಿತ್ ಯು, ಆಮೇಲೆ ಮಾರ್ನಿಂಗ್ ಇಟ್ ಸೆಲ್ ಓಕೆ ಇಟ್ಸ್ ಅ ಮಿರಾಕಲ್ ಅಂದ. ಅದು ಅಷ್ಟ ಇಂಗ್ಲೀಷ್ ಬಿಟ್ನಾ, ವಿತ್ ಮೈ ಇಗ್ನೋರೆನ್ಸ್ ಅಂತ. ವಿತ್ ಮೈ ಇಗ್ನೋರೆನ್ಸ್ ಔಟ್ ಗೋಯಿಂಗ್ ಕಾಲ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಸರ್. ಅಷ್ಟೊಂದು ಇಂಗ್ಲೀಷ್ ಕಲ್ತ್ಕೊಂಡು ಔಟ್ ಗೋಯಿಂಗ್ ಕಾಲ್ಗೋಸ್ಕರ ಇಷ್ಟೊಂದು ದುಡ್ಡು ಕೊಟ್ಟು ಓದಿಸಿದ್ರೆ ಮಕ್ಕಳನ್ನ ಹೇಳಿ. ಔಟ್ ಗೋಯಿಂಗ್ ಕಾಲ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಸಾರ್ ಅಂದರು. ಅವರು ಓಕೆ ಓಕೆ ಅಂದರು. ಇನ್ನೇನು ಅಂತಾರೆ, ಜೋಕೆ ಅನ್ನಂಗಿಲ್ಲ. ನಾವು ಓಕೆ ಓಕೆ ಅಂದರು. ಸರ್ ಇನ್ ಬಿಟ್ವೀನ್ ದೇರ್ ಇಸ್ ಒನ್ ಮೋರ್ ಪ್ರಾಬ್ಲಮ್ ಅಂದ. ವಾಟ್ ಇಸ್ ದಟ್ ಒನ್ ಮೋರ್ ಪ್ರಾಬ್ಲಮ್? ಔಟ್ ಗೋಯಿಂಗ್ ಕಾಲ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಸರ್, ಇನ್ ಬಿಟ್ವೀನ್ ರಿಂಗ್ ಟೋನ್. ಅವ್ರು ಕೇಳಿಬಿಟ್ರು, ಪಾಂಡವಪುರಕ್ಕೆ ಬೇರೆ ಹೋಗ್ಬೇಕಪ್ಪ, ಕಣ್ಣನ್ನು ಏನೇನಿದೆಯೋ ಹೇಳ್ಬಿಡೋದು. ಅವ್ನು ಹೇಳ್ದ, ಸರ್ ಔಟ್ ಗೋಯಿಂಗ್ ಕಾಲ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಸರ್, ಇನ್ ಬಿಟ್ವೀನ್ ರಿಂಗ್ ಟೋನ್. ಪ್ರಾಬ್ಲಮ್ ಈಸ್ ಏನೇ ಚಾರ್ಜ್ ಮಾಡಿದ್ರು ಬ್ಯಾಲೆನ್ಸೇ ಉಳಿಯಲ್ಲ ಸರ್. ಈ ಸುಡುಗಾಡಿಕೆ ಬುದ್ಧಿಗೆ ಇಂಗ್ಲೀಷಲ್ಲಿ ಹೇಳಿದ ಕ್ಷಣಕ್ಕೆ ಅವ್ರು ಇಂಜೆಕ್ಷನ್ ಕೊಟ್ಕೊಳ್ಳೆ ಸ್ಟಾಪ್ ಆಗ್ಬಿಡುತ್ತಾ? ಇಲ್ಲ. ನನ್ನ ಪ್ರಸಾದನು ಭಾಷೆಯಲ್ಲಿ ಭಾರಿ ಮುಂದಿರ್ತಾನೆ, ನನ್ನ ಸಹೋದರ. ಅವನ ಭಾಷೆ ನಾನು ಉಪಯೋಗಿಸೋಕ್ಕಾಗೋದೇ ಇಲ್ಲ. ಅದು ನಾನು ಕೊಂಚ ರಿಯಾಯಿತಿ ಕೊಟ್ಟಿದ್ದಾನೆ, ಅದನ್ನು ಪಡ್ಕೊಂಡು ನಿಮ್ಮ ಮುಂದೆ ಹೇಳ್ತೀನಿ. ಇನ್ನೂ ಜೋರಾಗಿ ನಗ್ತೀರಿ. ನನ್ನ ಸ್ವಾಮಿ ಇವತ್ತೇ ಪಾಂಡವಪುರಕ್ಕೆ ಬಂದು ನಿಂತುಬಿಡ್ತಾನೆ ಏನಾರು ಹೇಳಿದ್ರೆ. ಯಾಕೆ ಅಂದರೆ ಕೇಳಿ, ಇಷ್ಟೆಲ್ಲ ಅವನು ಹೇಳ್ಕೊಂಡು ನಿಂತಿರುವಾಗ ಒಂದು ಅಜ್ಜಿ ಬಂದು ಕೂತ್ಲು ನನ್ನ ಪಕ್ಕಕ್ಕೆ. ನಾನು ಆ ಡಾಕ್ಟರ್ ಶಾಪಲ್ಲಿ ಡಾಕ್ಟರ್ ಮಾತಾಡ್ಸೋಣ ಅಂತ ಹೋದೆ. ಆಕೆಗೇನೋ ಅವಸರ, ಪಾಪ ಅವಳು ತೊಂದರೆ. ಇವನು ಇಷ್ಟೊಂದು ಇಂಗ್ಲೀಷ್ ಮೀಡಿಯಮಲ್ಲಿ ಹೇಳ್ಕೊಂಬರ್ತಿದ್ದಾನೆ. ಅವ್ನು ವ್ಯಾಲ್ಯೂಯೇಷನ್ ಬೇರೆ ಮಾಡಬೇಕಲ್ಲ, ಅದರಲ್ಲಿ ಆರ್ಡಿನೆನ್ಸ್ ಬೇರೆ ಕೊಡಬೇಕು, ಮಾರ್ಕ್ಸ್ ಕೊಡಬೇಕು. ಅವ್ನು ಕೇಳ್ತಾ ಇರಬೇಕಾದ್ರೆ ಇವಳು ಕೇಳ್ತಾಳೆ, ಅಜ್ಜಿ ಯಪ್ಪ, ಅವ್ರು ನೋಡಿ ಶಬ್ದ, ಯಪ್ಪ ಆ ಯಪ್ಪ ಯಾಕೆ ಮೈ ಮೇಲೆ ಗಡಬಂದಂಗೆ ಆಡ್ತಾನೆ. ಆ ಇಂಗ್ಲೀಷ್ನಾಗ ಹೇಳ್ಬೇಕು, ಇಫ್ ಯು ಡೋಂಟ್ ಮೈಂಡ್ ಟು ಬಿ ಫ್ರಾಂಕ್ ವಿತ್ ಯು. ಏನೋ ಸ್ವಲ್ಪ ಮೈಸೂರಿನಲ್ಲಿ ಹೆಣ್ಮಕ್ಳು ಲಕ್ಷಣವಾಗಿದ್ದೀರಿ, ಬೇರೆ ಕಡೆ ನೋಡಿದೆ ಆ ಹೆಣ್ಮಕ್ಳು ಮಾತಾಡೋದು ವಿಚಿತ್ರ. ಏನಾದ್ರು ಗುಣ ಪ್ಲೀಸ್ ಅಂದರೆ ಗುಣ, ವಾಟ್ ಈಸ್ ಗುಣ, ಯಾ ಯಾ. ನಾನಂದೆ 60 ವರ್ಷಕ್ಕೆ ಅದೇ ಹೇಳ್ಕೊಳುತ್ತೆ, 16 ವರ್ಷಕ್ಕೆ ಯಾಕೆ ಅಭ್ಯಾಸ ಮಾಡ್ತಾರೆ. ಈಗಲಿಂದ ಹೇಳ್ತಿದ್ರೆ ಅವನು ಓ ಓ ಓ ಅಂತಾನೆ. ದೇವರು ಕೊಟ್ಟಿರೋ ಸ್ವರೂಪನ ನೆಟ್ಟಿಗಿಟ್ಕೊಂಡು ಬದುಕಕ್ಕೆ ಏನು ಬಂದಿದೆ ನಮಗೆ ರೋಗ? ಫೇಸ್ ಈಸ್ ಅನ್ ಇಂಡೆಕ್ಸ್ ಆಫ್ ದ ಮೈಂಡ್. ಯಾರಿಗೆ ಹೇಳ್ಬೇಕು ಆ ಮಾತನ್ನು? ಇರೋ ರೂಪವನ್ನು ವಿರೂಪ ಯಾಕೆ ಮಾಡ್ಕೋಬೇಕು ಹೇಳಿ? ಅದಕ್ಕೆ ನೋಡಿ ನೀವು ನಗ್ತೀರಿ. ಕನ್ನಡದ ಭಾಷೆಯಲ್ಲಿ ಅವ್ರಿಗೆ ಯಾರು ಈ ಶಿಕ್ಷಣವನ್ನು ಕೊಟ್ಟರು? ಯಾರು ಕೊಟ್ಟರು? ಅವಳು ಬಂದು ಕೂತ್ಕೊಂಡು ಅವ್ರು ನೋಡೋದು, ಯಪ್ಪ ಆ ಯಪ್ಪನ ಯಾಕೆ ಮೈ ಮೇಲೆ ಗಣಮನ್ನಂಗೆ ಆಡ್ತಾನೆ, ಗಣಮನ್ನಂಗೆ ಆಡ್ತಾನೆ. ನಾನು ಗಣಮಂದಿಲ್ ಕಣವ, ಆ ಯಪ್ಪನಿಗೆ ಹೊಟ್ಟೆ ಒಳಗಿರೋದು ಆಚೆಗೆ ಹೋಗ್ತಿದ್ದೇವೆ, ತಿಕ್ಕ ಹರ್ಕೊಂಡಿದ್ದೇವೆ ಸ್ವಾಮಿ. ಇಂಗ್ಲೀಷ್ ಮೀಡಿಯಂ 8 ವಾಕ್ಯಕ್ಕೆ 2 ಪದ ತಿಕ್ಕ ಹರ್ಕೊಂಡಿದ್ದೇವೆ ಸ್ವಾಮಿ. ನಾನು ಇನ್ನೇನು ಮಾಡಲಿ, ನೀವೇಗೆ ನಗ್ತೀರೋ ಹಾಗೆ ನಾನು ನಗ್ಕೊಂಡು ಕೂತೆ. ಆ ಡಾಕ್ಟ್ರು ನಗು ಬಂದ್ಬಿಡ್ತು. ಅಕ್ಕೆ ಕಣವ ಏನು ಮಾಡೋಣ, ಬೆಣವ ನಿಕ್ಕ ಕೇಳಿ ಸ್ವಾಮಿ. ಇಷ್ಟು ಸುಲಭವಾದ ಇಂಥ ಸುಂದರವಾದ ನಮಗೇನು ನೋವಾಗ್ತಿದೆ ಅನ್ನೋದನ್ನು ಸರಿಯಾಗಿ ತಿಳಿ ಹೇಳಿ ವೈದ್ಯರ ಹತ್ರ ಔಷಧಿ ಪಡೆಯುವ ಭಾಷೆಯನ್ನು ಬಿಟ್ಟು ನಾವು ಎಜುಕೇಷನ್ ಇಂಗ್ಲೀಷ್ ಮೀಡಿಯಮಲ್ಲಿ ಕೊಟ್ಟಿದ್ದೀವಿ ಎಂದು ಕೂಡಲೇ ಆ ರೀತಿ ಮಾತನಾಡಿದರೆ ನಾವು ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸಿದ್ದೀವಿ ಎನ್ನುವ ಭ್ರಮೆ ನಮ್ಮವರಿಗೆ ತೆಗೆದುಕೊಂಡ್ಬಿಟ್ಟಿದೆ. ಅದು ತೊಲಗಬೇಕು. ಅದಕ್ಕೆ ನೋಡಿ, ನಿಮಗೊಂದು ಕನ್ನಡದ ಭಾಷೆಯ ಸೌಷ್ಠವ ಎಷ್ಟು ಚೆನ್ನಾಗಿದೆ ಅನ್ನೋದಕ್ಕೆ ಒಂದು ಪುಟ್ಟ ಕವಿತೆ, ಬೇರೆ ಏನು, ಒಂದು ಪುಟ್ಟ ಕವಿತೆ ಎಷ್ಟು ಚೆನ್ನಾಗಿ ನಮ್ಮನ್ನು ಮಾತನಾಡಿಸುತ್ತೆ. ಅದು ಒಂದು ಕನ್ನಡದ ಕವಿತೆ. ಅದರಲ್ಲಿ ಹೇಳ್ತಕ್ಕಂಥದ್ದು ದಿನಕರ ದೇಸಾಯಿ ಇಲ್ಲಿಗೋಸ್ಕರ ಹೇಳಿದರು. ಪ್ರಾಥಮಿಕ ಶಿಕ್ಷಕರೇ ಬೇಡುವೆನ್ನು ನಮಿಸಿ. ಯಾರಿಗಾದ್ರೂ ನಮಸ್ಕಾರ ಮಾಡ್ತಾರ?
ಕಾಲೇಜಿನವರಿಗೆ ನಮಸ್ಕಾರ ಮಾಡಲ್ಲ. ಕವಿ ಪ್ರಾರ್ಥನೆ ಮಾಡ್ತಾನೆ, ಪ್ರಾಥಮಿಕ ಶಿಕ್ಷಕರೇ ಬೇಡುವೆನು ನಮಿಸಿ, ಮಕ್ಕಳಿಗೆ ಮೊದಲು ಮಾನವತೆ ಕಲಿಸಿ. ಮಾಧ್ಯಮದ ಶಿಕ್ಷಣಕ್ಕೆ ನಂತರವ ಕಳಿಸಿ, ಆ ಕಾಲೇಜು ಶಿಕ್ಷಕರ ಹಲ್ಲುಗಳ ಉಳಿಸಿ. ಏನು ಸುಂದರವಾಗಿ ಬರೆದಿದ್ದಾನೆ. ಮಾನವೀಯತೆಯಲ್ಲಿ ಕಲಿಸಬೇಕು. ಪ್ರಾಥಮಿಕ ಶಿಕ್ಷಕರೇ ಬೇಡುವೆನು ನಮಿಸಿ, ಮಕ್ಕಳಿಗೆ ಮೊದಲು ಮಾನವತೆ ಕಲಿಸಿ, ಮಾಧ್ಯಮದ ಶಿಕ್ಷಣಕ್ಕೆ ನಂತರವ ಕಳಿಸಿ, ಕಾಲೇಜು ಶಿಕ್ಷಕರ ಹಲ್ಲುಗಳ ಉಳಿಸಿ. ಯಾಕೆ? ಹರಿ ಸಂಸ್ಥೆ ಎಷ್ಟು ಶ್ರಮಪಟ್ಟು ಕಟ್ಟಿದ್ದಾರೆ ಅನ್ನೋಕ್ಕೆ ಒಳಗಡೆ 4 ಜನರಿದ್ದಾರಲ್ಲ, ಭಾವಚಿತ್ರ, ಅದನ್ನು ನೋಡಿದರೆ ಗೊತ್ತಾಗುತ್ತೆ. ಅಂತ ಮುಗ್ಧ ಪ್ರಪಂಚದಲ್ಲಿ ಮುಗ್ಧರಾಗಿ ಸಂಪ್ರದಾಯಗಳನ್ನಿಟ್ಟುಕೊಂಡು ಸೌಶೀಲ್ಯತೆಯಿಂದ ತಮಗೆ ತಾವು ನಾಮ ಹಾಕಿಕೊಂಡು ಸಮಾಜಕ್ಕೆ ಸಂಸ್ಕೃತಿಗೆ ನಾಮ ಹಾಕದಲೇ ಅದರ ನೇಮದ ಮೂಲಕ ತಮ್ಮ ನಾಮವನ್ನು ಹಿರೇಮಗಳೂರು ಅಥವಾ ಹೊಸಮನೆ, ಅಲಮೇಲಮ್ಮ, ರಾಮಸ್ವಾಮಿ ಅಯ್ಯಂಗಾರ್ ಇನ್ಸ್ಟಿಟ್ಯೂಷನ್ ಅನ್ನುವುದನ್ನು ವಿದ್ಯಾಸಂಸ್ಥೆಯನ್ನು ಕೊಟ್ಟು, ನನ್ನೆಲ್ಲ ಸಮಾಜಕ್ಕೆ, ಸ್ವಂತಕ್ಕಿಲ್ಲ ಸಮಾಜಕ್ಕಿಲ್ಲ ಅಂತ ನಭವೇರಿ ಕುಳಿತ 4 ಜನರ ಆ ಒಂದು ಸಂಸ್ಥೆ ಇಷ್ಟು ದೊಡ್ಡ ಕಟ್ಟಡವನ್ನು ಕೊಟ್ಟು, ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿವಂತರನ್ನಾಗಿ ಮಾಡಿ ಅಂಥೇಳಿ ಅಂತ ಮಾತು ಜಾಸ್ತಿ ಆಡದಲೇ ನಾಸ್ತಿ ಆದರೂ ಕೂಡ ನಮಗಿವತ್ತು ಆಸ್ತಿಯಾಗಿ ಕಾಣುತ್ತಿದ್ದಾರಲ್ಲ, ಅದಕ್ಕೆ ನಾವು ಕೈ ಮುಗಿಬೇಕು. ನಮ್ಮ ಭಾವಚಿತ್ರಗಳನ್ನ ಹಾಕಿ ಕುಕ್ಕಳಿಸ್ಕೊಂಡು ಕೂತ್ರೆ ಯಾರನ್ನು ಬೆಲೆ ಕೊಡ್ತಾರ? ಇಲ್ಲ, ಕೊಡೋಕ್ಕೆ ಸಾಧ್ಯ ಇಲ್ಲ. ಆ 4 ಜನರ ಭಾವಚಿತ್ರ ಅದನ್ನು ನೋಡುವಾಗ ಕೈ ಮುಗಿಬೇಕು ಅನಿಸುತ್ತೆ. ಆದ್ದರಿಂದ ನನ್ನ ವಿದ್ಯಾರ್ಥಿಯ ಹುಡುಗರುಗಳಿಗೆ ಆಗಿ ಒಂದು ಪ್ರಾರ್ಥನೆ ಮಾಡಿಕೊಳ್ತಿದ್ದೀನಿ. ಹಿರೇಮಗಳೂರಿನಲ್ಲಿ ನಾನು ಬರೆಸ್ಕೊಂಡಿದ್ದೇನೆ ಗೋಡೆ ಮೇಲೆ, ತಂದೆ ತಾಯಿಗಳು ಮಕ್ಕಳಿಗೆ ಏನು ಕೊಟ್ಟಿದ್ದಾರೆ ಅನ್ನುವುದನ್ನು ನೀವು ಕೇಳಬೇಕು. ಅಗತ್ಯತೆಯನ್ನು ಪೂರೈಸಬೇಕೇ ಹೊರತು ಅವಶ್ಯಕತೆಗಳನ್ನು ಪೂರೈಸಬಾರದು. ನಾನು ಅಂಬೇಡ್ಕರ್ ಜಿ ಅವರದ್ದೊಂದು ಮಾತು ಓದಿದೆ, ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅವತ್ತೇ. ಉತ್ತಮ ಅಂಕವನ್ನು ಪಡೆಯಲು ನೀವು ವಿದ್ಯಾಭ್ಯಾಸದಲ್ಲಿ ಬಂದು ಕುಳಿತು ಉತ್ತೀರ್ಣರಾಗುವುದರಲ್ಲಿ ಪ್ರಯೋಜನ ಇಲ್ಲ. ಉತ್ತಮ ಅಂಕಗಳನ್ನು ಪಡೆದು ಉತ್ತೀರ್ಣರಾಗುವುದು ಮುಖ್ಯವಲ್ಲ, ನೀವು ಉತ್ತಮ ಜೀವನವನ್ನು ನಡೆಸುವುದಕ್ಕಾಗಿ ಅಂಕಗಳನ್ನು ಪಡೆಯಬೇಕು. ಎಷ್ಟು ಸೊಗಸಾದ ಮಾತು. ಉತ್ತಮ ಜೀವನ ನಡೆಸುವುದಕ್ಕಾಗಿ ವಿದ್ಯಾರ್ಥಿಗಳಾಗಬೇಕೇ ಹೊರತು ಉತ್ತಮ ಅಂಕಗಳನ್ನು ಪಡೆಯುವುದಕ್ಕಲ್ಲ. ಅಂಕ ಕೃಪಾಂಕ, ಶ್ರೇಯಾಂಕ ಅಲ್ಲ. ಯೋಚನೆ ಮಾಡಬೇಕು. ಆದ್ದರಿಂದ ಅದನ್ನು ನೋಡುವಾಗ ನನಗೆ ಮನಸ್ಸಿಗೆ ಖುಷಿ ಆದದ್ದು ಅಂತ ಹೇಳಿದರೆ, ಆ ಪೇರೆಂಟ್ಸ್ ಮತ್ತು ಟೀಚರ್ಸ್ ಅನ್ನುವ ಸಂದರ್ಭಗಳಲ್ಲಿ ಒಬ್ಬೊಬ್ಬರ ಮಾತನ್ನು ನಾವು ಗಮನಿಸಿಕೊಳ್ಳುವಾಗ ನಮಗೊಂದು ಮಾತು ನೆನಪಾಗುತ್ತೆ. ದೇವಾಲಯ, ಶಾಲೆಗೆ ದೇವಾಲಯ, ವಿದ್ಯಾರ್ಥಿಗಳೇ ದೇವರು. ಇಂಥ ಸುಂದರವಾದದ್ದು. ಅದಕ್ಕೆ ಇಂಥ ಸಂಸ್ಥೆಯನ್ನು ಕಟ್ಟಿದೆ ನಮ್ಮ ಭಗವಾನ್. ಅನೇಕ ರೀತಿಯಲ್ಲಿ ಕೂತ್ಕೊಂಡು ಪಾಪ ಅವ್ರು ಹೇಳ್ತಾ ಇದ್ರು, ಊಡಾ ಅಧ್ಯಕ್ಷ ಬಂದರೂ ಕೂಡ ಅವ್ರು ಮೂಡೇ ಹೋಗಿಲ್ಲ, ಯಾಕೆಂದರೆ ರೋಡೇ ಆಗಿಲ್ಲ. ಎಷ್ಟೊತ್ತೆ ರಾಡ್ ತಗೊಂಡು ಬಡ್ದಂಗೆ ಹೇಳಿದ್ರು ಪ್ರಯೋಜನ ಇಲ್ಲ. ಅದನ್ನು ಹೇಳಿ ಏನು ಆಗಲಿಲ್ಲ ಮಾಮ, ಆಗಲಿಲ್ಲ, ಏನು ಮಾಡ್ತೀರಾ, ಅದೊಂದು ಆಗಬೇಕಿತ್ತು. ಆತ ಪರಿತಪಿಸುವಂಥದ್ದನ್ನು ನೋಡಿದರೆ ಅಯ್ಯೋ ಅನ್ಸೋದಿಲ್ವೇ ನನಗೆ? ಹೇಳಿ, ಯಾರಿಗಾಗಿ? ಅವನ ಮನೆ ಸ್ವಂತಕ್ಕಾಗಿ ಏನಾದ್ರು ರಸ್ತೆ ಆಗಬೇಕು ಅಂತ ಕೇಳಿದರೆ ಇಲ್ಲವಲ್ಲ, ಸ್ವಂತಕ್ಕಾಗಿ ಅಲ್ಲ, ಸಮಾಜಕ್ಕೆ ಅಲ್ಲ. ಆದ್ದರಿಂದ ಹಾಗನ್ನುವಂತಹ ಸಂದರ್ಭಗಳಲ್ಲಿ ಆ ಮಾತುಗಳನ್ನು ನಾವು ನೆನಪಿಸ್ಕೊಂಡಿದ್ದೇ ಆದರೆ ನಮಗೊಂದು ಮಾತು ಎಚ್ಚರಿಕೆ ಕೊಡುತ್ತೆ. ಏನು ಚೆನ್ನಾಗಿ ಎಚ್ಚರಿಕೆ ಕೊಡುತ್ತೆ? ಸ್ವಂತಕ್ಕೆಲ್ಲ, ಸಮಾಜಕ್ಕೆಲ್ಲ. ಏನು ಮಾಡ್ತಿದ್ದಿ ಭಗವಾನ್ ಅಂದರೆ, ಒಂದು ಶಾಲೆ ಅಂತ ಕಟ್ಕೊಂಡಿದ್ದೀನಿ, ಅದರೊಳಗೆ ಇದ್ದುಬಿಟ್ಟಿದ್ದೀನಿ ಅಂತ. ಅವನೊಂದು ತಮಿಳುನಾಡಿನ ನನಗೊಂದು 5 ಪಂಚೆ ಬೇರೆ ತಂದು ಕೊಟ್ಟು ಪುಣ್ಯಾತ್ಮ. ಮನಸ್ಸು ಹಗುರವಾಗಿರಬೇಕು, ದೇಹನೂ ಹಗುರವಾಗಿರಬೇಕು ತೋರಿಸ್ಕೊಟ್ಟಂಥವ್ರು. ನಾನು ಪೂತಿ ನರಸಿಂಹಾಚಾರ್ಯ ಕವಿತೆ ನೆನಪಾಡ್ಕೊಂಡ್ಬಿಡ್ತೀನಿ ಅವಾಗ ನಾನು. ಹಗುರಾಗಿ ಘಮೈ, ಹಂಗಿಲ್ಲದ ಬದುಕು, ಕೇಡೆಣಿಸದ ನಡೆ, ಕೇಡೆಣಿಸದ ನುಡಿ, ಕೆಸರಿಲ್ಲದ ಮನ, ಸಾಕು ಇವು ಇಹಕ್ಕೂ ಪರಕ್ಕೂ ಮೇಲೇನೆ ನೆಗಿದಕ್ಕೂ. ಏನು ಸುಂದರವಾದ ಪದ್ಯಗಳು, ಏನು ಸುಂದರವಾದ ಮಾತುಗಳು. ಹಗುರಾಗಿ ಘಮೈ, ಹಂಗಿಲ್ಲದ ಬದುಕು, ಕೇಡೆಣಿಸದ ನಡೆ, ಕೇಡೆಣಿಸದ ನುಡಿ, ಕೆಸರಿಲ್ಲದ ಮನ, ಸಾಕು ಇವು ಇಹಕ್ಕೂ ಪರಕ್ಕೂ ಮೇಲೇನೆ ನೆಗಿದಕ್ಕೂ ಅಂತ ಮನಸ್ಸಿನ ನನ್ನ ಆತ್ಮೀಯ ಭಗವಾನ್ ಬಂದು ಕುಳಿತ ಸಂದರ್ಭದಲ್ಲಿ ಶ್ರೀವತ್ಸರ ಜೊತೆಯಲ್ಲಿ ಬಂದಾಗ ನನಗೆ ನೆನಪಾದ ಸಂದರ್ಭಕ್ಕೆ ಇವಾಗ ನಿಮಗೆ ಅದನ್ನು ನೆನಪು ಮಾಡ್ತಿದ್ದೇನೆ. ಇಂಥ ಸಂಸ್ಥೆಯನ್ನು ಕಟ್ಟಿರ್ತಕ್ಕಂಥವ್ರನ್ನು ನೋಡಿದರೆ ತಿರುಗಿ ದಿನಕರ ದೇಸಾಯಿ ಹೇಳಿದ್ದು ನೆನಪಾಗುತ್ತೆ. ನೀವೆಲ್ಲ ವಿದ್ಯಾವಂತರು, ನೀವಂತಹ ಮಾತುಗಳನ್ನಾದರೂ ಕೇಳಿ ಜೀವನಕ್ಕೆ ಅಳವಡಿಸ್ಕೊಂಡು ನಿಮಗೆ ಅನುಕೂಲ ಇರ್ತಕ್ಕಂಥವರ ಸಮಾಜಮುಖಿ ನೀವು ಆಗಿಬಿಟ್ರಿ ಅಂತ ಹೇಳಿದರೆ ಇಂಥ ವಾರ್ಷಿಕೋತ್ಸವ ನಡೆಸಿದ್ದಕ್ಕೆ ಸಾರ್ಥಕತೆ. ನಾವು ಕೇವಲ ಚಪ್ಪಾಳೆ ತಟ್ಟಿ ಮಾಡಿ ಹೋಗಬೇಕಾದದ್ದೇನು? ನೀವು ನೇರ ಯೋಚನೆ ಮಾಡಿ. ಯಾವುದೋ ಮೇಲುಕೋಟೆ ಎನ್ನುವ ಜಾಗದಲ್ಲಿ ಅಲ್ಲೆಲ್ಲೋ ಹುಟ್ಟಿದಳು ಅಂತ ಅನ್ನಿಸ್ಕೊಂಡಂಥವಳಿಗೆ ಇಲ್ಲೆಲ್ಲೋ ಮಂಡಿಯಾಗಿ ಬಂದು
ಮತ್ತಾವುದೋ ಒಂದು ಶಾಲೆ ಒಳಗೆ ಅಂತ ನೃತ್ಯ ಮಾಡಿ ಶಾಲೆಗೊಂದು ದೇಣಿಗೆಯನ್ನು ಕೊಟ್ಟು ಏಳಿಗೆಯನ್ನೇ ಬಯಸಲಿಲ್ಲ ಅನ್ನೋದಕ್ಕೆ ಬಿಟ್ಬಿಟ್ಟು ಏಣಿಯನ್ನು ಹತ್ತುವ ರೀತಿಯಲ್ಲಿ ಹತ್ತಿ ಏಣಿ ಆಟಗಳ ಮೂಲಕ ಕೆಳಕ್ಕೆಲ್ಲ ಬಿದ್ದು ಅಲ್ಲೆಲ್ಲೋ ಇದ್ದು ಕಟಿ ತುಟಿ ನಟಿಗಳೆಲ್ಲ ಮುಡಿಸಿಕೊಂಡು ನಟಿಯಾಗಿ ಕೊನೆಗೆ ಆ ಲಲಿತ ಈ ಲಲಿತ ಅಂಥೇಳಿ ಜಯಲಲಿತರಾಗಿ ಬೇರೊಂದು ನಾಡಿಗೆ ಹೋಗಿ ಕಾವೇರಿಯೇ ಹುಟ್ಟಿದ ನಾಡಿನಲ್ಲಿ ಅಲ್ಲಿ ಕಾವೇರಿಸಿ ಕಾವೇರಿಯವರ ಮೂಲಕ ಅಲ್ಲಿ ಕುಕ್ಕರು ಹೊಡೆದು ಅಲ್ಲಿಯವರಿಗೆ ನೆಲ ಜಲ ಇಲ್ಲಿದೆ ಅಂತ ಹೇಳಿ ತನ್ಮೂಲಕ ತಾನು ರಾಮಚಂದ್ರನ ಹೆಸರು ಹೇಳಿದುವೋ ಬಿಟ್ಟುವೋ MG ರಾಮಚಂದ್ರನ ಹೆಸರನ್ನು ಹೇಳಿಕೊಂಡು ತನ್ಮೂಲಕ ಅವರ ಜೊತೆ ನಟನೆ ಮಾಡಿ ಜಾನಕಿ ಎನ್ನುವರನ್ನು ಪಕ್ಕಕ್ಕಿರಿಸಿದರು. ಜಯ ಸಿಕ್ಬೇಕಾದವನಿಗೆ ಲಲಿತ ನಾನೇ ಅಂತೇಳಿ ಪಕ್ಕಕ್ಕೆ ಕುಳಿತು ತನ್ಮೂಲಕ ರೊಮ್ಯಾಂಟಿಕ್ ಲೈಫಿನಲ್ಲಿ ಹಲವಾರು ನೃತ್ಯ ಪ್ರದರ್ಶನಗಳನ್ನು ಮಾಡಿ ಸಿನಿಮಾ ನಟಿಯಾಗಿ ಅಗಾಧವಾದಂತಹ ಈ ಒಂದು ಸಂಸ್ಥೆಯ ಮೂಲಕ ಏನು ಶಿಕ್ಷಣ ಕೊಡ್ತಿರೋ ಹಾಗೆ ಬೆಂಗಳೂರಿನಂಥ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಆಂಗ್ಲ ಭಾಷೆಯನ್ನು ಕಲಿತು ಅವಳ ಆಂಗ್ಲ ಭಾಷೆ ಮುಂದೆ ಮಿಕ್ಕವರ ಆಂಗ್ಲ ಭಾಷೆ ಮಾತಾಡೋದಕ್ಕೆ ಕೊಂಚ ಯೋಚನೆ ಮಾಡ್ತಿದ್ರು. ಅಂಥ ಒಂದು ವೆಕ್ಯಾಬ್ಯುಲರಿ ಲ್ಯಾಂಗ್ವೇಜನ್ನು ನಿತ್ಯ ಉಪಯೋಗಿಸಿಕೊಳ್ಳುವುದರ ಮೂಲಕ ಅರಿಯದಂತಹ ತಮಿಳುನಾಡಿನಲ್ಲಿ ತಾನೆಲ್ಲರೂ ಕೂಡ ಅರಿತುಕೊಳ್ಳುವ ಹಾಗೆ ತಾನು ಅರಿತರೂ ಇನ್ನೊಬ್ಬರು ಅರಿಯುವುದರಲ್ಲಿ ಅವರಿಗೆ ಅರಿವೇ ಇಲ್ಲದಿದ್ದರೂ ಅರಿವು ಮೂಡಿಸುವ ಹಾಗೆ ಅರಿವೆಯನ್ನು ಹೊದ್ದುಕೊಂಡು ಬುಲೆಟ್ ಪ್ರೂಫಿನ ಮೂಲಕ ತಾನು ನಿಂತು ಹಿರಿಯ ವಯಸ್ಸಿನವರೆಲ್ಲ ಬಂದರೂ ಕೂಡ ಕರ್ನಾಟಕದ ಒಂದು ಹಳ್ಳಿಯಲ್ಲಿ ಹುಟ್ಟಿದ ಎಂದು ಹೆಣ್ಣು ಮಗಳು ತಮಿಳುನಾಡಿನ ದಿಗಂತಗಳನ್ನೆಲ್ಲ ಕಾಲಿಗೆ ಬೀಳಿಸಿಕೊಂಡು ತನ್ಮೂಲಕ ಕೈ ಮುಗಿಸ್ಕೊಂಡು ಹತ್ತಿರಕ್ಕೆ ಬರದಲೆ ತನಗೆ ತಾನೇ ಎಸ್ಕಾರ್ಟ್ ಆಗಿ ಎಸ್ಕೇಪ್ ಆಗಲೆ ಸ್ಕೋಪನ್ನು ಕೊಡುವುದರ ಮೂಲಕ ಆ ಪಾಟಿ ಹಣ ಗಳಿಸಿ ನಟನಾ ದೃಶ್ಯದಿಂದ ರಾಜಕೀಯಕ್ಕೆ ಬಂದು ಮುಖ್ಯಮಂತ್ರಿಯಾಗಿ ಯಾರು ಕರೀರಿ ಬಿಡಿರಿ ಅವಳೊಂದು ಅಭ್ಯಾಸ ಮಾಡಿಸ್ಬಿಟ್ಲು. ಒಂದು ಮಾತು ಅಮ್ಮ ಅನ್ನುವ 2 ಅಕ್ಷರವನ್ನು ತಂದೆ, ಮಮ್ಮಿ ಡ್ಯಾಡಿ ತರಲಿಲ್ಲ, ಅಮ್ಮ. ಕರ್ನಾಟಕದಲ್ಲಿ ಎಲ್ಲಿ ಹೊಡೆದು ನಮ್ಮ ಮಮ್ಮಿ ನಮ್ಮ ಡ್ಯಾಡಿ ಅಂತ ಬಡ್ಕೊಳ್ಳಿದ್ವಿ. ನಮ್ಮ ಕಂಡಕ್ಟರ್ ಗಂಗರಾಜ್ ಬರೆದಿದ್ದಾರೆ, ಅಮ್ಮ ಎಂದರೆ ಅವ್ವ, ಮಮ್ಮಿ ಎಂದರೆ ದೆವ್ವ. ಆದರೆ ಅವಳನ್ನು ನೋಡಿ ಅಲ್ಲಿ ಅಮ್ಮ ಅನ್ನಿಸ್ಕೊಂಡು ಅಮ್ಮ ತಣ್ಣಿ, ಅಮ್ಮ ಇಡ್ಲಿ, ಅಮ್ಮ ಸಾಂಬಾರ್ ಶಬ್ದಗಳನ್ನು ಮಾಡಿಕೊಂಡು ಅವಳು ಸಂಪಾದನೆ ಮಾಡಿದ ಜಾಗದಲ್ಲಿ ಒಂದು ಸಂಕಟವಾಗುತ್ತೆ. ಶಿಕ್ಷಣವನ್ನು ಕಲಿತರೇನು ಸಮಾಜಮುಖಿಯಾಗಿ ಸಮಾಜಕ್ಕೆ ಸಮರ್ಪಣೆ ಮಾಡದಿದ್ದರೆ ಯಾವುದಾದರಾಗಲಿ ಒಂದು ದಿವಸ ಏನಾಗ್ತೀವಿ ಅನ್ನೋದಕ್ಕೆ ಇಷ್ಟುದ್ದ ಹೇಳ್ಕೊಂಡು ಬರ್ತಿದ್ದೀನಿ. ಮೊನ್ನೆ ಕಣ್ಣು ಮುಚ್ಚಿದಾಗ 50,000 ಜನ ಸೇರಬಹುದು, 50 ಲಕ್ಷ ಜನ ಸೇರಬಹುದು. ಒಂದು ನೆನಪಿಟ್ಟುಕೊಳ್ಳಿ, ಅಷ್ಟು ಧಿಮಾಕಿನಲ್ಲಿ ಜನಗಳನ್ನೆಲ್ಲ ಕಾಲಿಗೆ ಬೀಳಿಸಿಕೊಂಡ ಆ ಒಂದು ಧಿಮಾಕಿನ ಆ ಸ್ಥಾನದ ಗತಿ ಏನಾಯ್ತಪ್ಪ ಅಂದರೆ 3 ತಿಂಗಳ ಕಾಲ ಆಸ್ಪತ್ರೆಯಲ್ಲಿ ಒಳಗಿದ್ದವಳಿಗೆ ಎಲ್ಲಿದ್ದೆ ಏನಿದ್ದೆ ಯಾರಿದ್ದೆ ಯಾರಿದ್ರು ಯಾರು ಮುಟ್ಟಿದ್ರು ಪ್ರಜ್ಞೆ ಇಲ್ಲ. ಆದರೆ ಅವಳ ಖರ್ಚಿಗೆ ಆಶ್ಚರ್ಯವಾಗುತ್ತೆ ನಮಗೆ. ಆಕೆಯ ಖರ್ಚಿಗೆ ಜೀವ ಉಳಿಸಿಕೊಳ್ಳುವುದಕ್ಕಾಗಿ ಖರ್ಚಾದ ಹಣ 80 ಕೋಟಿ ಎಂದಿದ್ದಾರೆ. ಎಲ್ಲರೂ ಉಂಟೆ ಯಾರಪ್ಪನ ಮನೆ ದುಡ್ಡು. ಆದರೆ ಜೀವ ಯಾರೋ ಕ್ಯಾಮರಾ ಹಿಡ್ಕೊಂಡು ಬಂದಂಥ ಒಬ್ಬಳ ಕಲಾ ಅನ್ನೋಳಿಗೆ ಶಶಿಯಿಂದ ಖುಷಿಯಿಂದ ಕೊಟ್ಟು ಕೃಷಿ ಕೊಟ್ಟು ಜಲ್ಲಿ ಕಟ್ಟಿಗೆ ಜಲ್ಲಿ ಕಲ್ಲಲ್ಲಿ ಹೊಡೆದಾಡುವ ಹಾಗೆ ಮಾಡ್ಕೊಂಡಿದ್ದಾರಲ್ಲ, ಮೊಳೆ ಇಟ್ಕೊಂಡು ಹೊಡೆದ್ರಲ್ಲ ಶವದ ಪೆಟ್ಟಿಗೆಗೆ. ನಮ್ಮ ಆಸ್ತಿ ಅಷ್ಟೇ ತಾನೇ ನಾಳೆ ಆಗೋದು. ವಾರಸುದಾರ ಯಾರು? ಡೆತ್ ಈಸ್ ಸರ್ಟೈನ್, ಸ್ಯಾಕ್ರೆಡ್ ಇಸ್ ಎ ಮ್ಯಾನ್, ಮ್ಯಾನ್ ಇಸ್ ಎ ಮಾರ್ಟಲ್, ಇಫ್ ಸ್ಯಾಕ್ರೆಡ್ ಇಸ್ ಎ ಮಾರ್ಟಲ್ ಈಸ್ ನಾಟ್ ಎನ್ ಇಮಾರ್ಟಲ್. ಕನ್ನಡದಲ್ಲಿ ಪರಿಮಳ ರಾವ್ ಬರೆದಿದ್ದಾರೆ. ನಾನು ನೀವು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಕೈಲಿ ಏನು ಸಾಧ್ಯವಿದೆ ಸಮಾಜಕ್ಕೆ ಕೊಟ್ಟು ಹೋಗಬೇಕು. ಒಂದು ತಿಳ್ಕೊಳ್ಳಿ, ತೊಂದರೆ ಪಡಿಸೋರು ಜಾಸ್ತಿ. ನೀವೆಲ್ಲಿವರೆಗೆ ಪ್ರಾಮಾಣಿಕರಾಗಿರ್ತೀರಿ ಅಲ್ಲಿವರೆಗೆ ಯಾವ ತೊಂದರೆ ಏನೂ ಮಾಡೋದಿಲ್ಲ. ನಾವು ಯಾವಾಗ ಅಪ್ರಾಮಾಣಿಕರಾಗ್ತೀವೋ ಆವಾಗ ಯಾವ ದೇವರು ನಮ್ಮನ್ನು ಉಳಿಸಲ್ಲ. ನನ್ನ ಬದುಕು ನನಗೆ ಸಂದೇಶ ಅಂತೇಳಿ ಮಾಸ್ತಿ ಹೇಳಿದರು. ಎಲ್ಲಿಯವರೆಗೆ ನಮ್ಮ ಪ್ರಾಮಾಣಿಕ ಬದುಕಿರುತ್ತೋ ಅಲ್ಲಿವರೆಗೆ ಯಾರು ಏನು ಆಪಾದನೆ ಮಾಡಿದರೂ ಏನೂ ಆಗೋದಿಲ್ಲ. ಆದರೆ ಎಲ್ಲಿ ನಮ್ಮಲ್ಲಿ ಅಪ್ರಾಮಾಣಿಕತೆ ಶುರುವಾಗುತ್ತೋ ಅಲ್ಲೆಲ್ಲವೂ ಸಂದೇಹ ಶುರುವಾಗುತ್ತೆ. ನಮ್ಮ ದೇಶಕ್ಕೊಂದು ಕಲಿಸ್ಕೊಟ್ಟಿದ್ದೆ ನಮ್ಮ ಭಾರತೀಯ ಸಂಸ್ಕೃತಿ. ಚಾಯ್ ಪೀನೆ ಕೇಳಿಯ ಮೇಲೆ ಪಾಸ್ ಪೈಸಾ ನಾಯಿ ಮುಚ್ಕೋ ಚಾಯ್ ಹೋನಾ ಅಂದ ಕೂಡಲೇ ತಂದೆ ಜೊತೆ ತಾಯಿ ಪೈಸಾಕ್ಕೆ ಬಿನಾ ಚಾಯ್ ಕೈಸೆ ಪೀ ಸಕ್ತೆ ಹೈ. ಅವಾಗ ಅವರಂದು ಕೈಸೆ ಪೀ ಸಕ್ತಾ ಹೈ, पीने के लिए इंतज़ार कर रहा हूँ, आपको होना पैसा होना. पैसा कहाँ है? पैसा काम करने से मिलता है. काम कहाँ है अंदर? रास्ते में है. रास्ते में क्या काम है? उधर तो ये काम है. काम करने से पैसा मिलते. करो काम करो. ಕೆಲಸ ಮಾಡಿದ ಮೇಲೆ ರೈಲ್ವೆ ಸ್ಟೇಷನಲ್ಲಿ ಕಸ ಗುಡಿಸ್ಕೊಂಡು ನೆಲ ಒರೆಸಯ್ಯ ಅಂತ ಹೇಳಿದ ಮೇಲೆ ನೆಲ ಒರೆಸ್ಕೊಂಡು ಕಸ ಗುಡಿಸಿದ ಮೇಲೆ ಕೂತ್ಕೊಂಡು ಬಂದು ಅವ್ನು ತೋರ್ತಾನೆ, ಮೇರಾ ಕಾಮ್ ಪೂರಾ ಹೋಗಯ, ಮೈ ಮುಚ್ಕೋ ಪೈಸಾ ಮಿಲ್ ಗಯಾ. ಆದರೆ ಹಿರಿಯರ ಗುಣ ನೋಡಿ, आपको पैसा मिल गया है ना, आपके परिश्रम से आपको पैसा मिल गया, मेरा परिश्रम से नहीं. ಅದು ಅರ್ಥ ಮಾಡ್ಕೋಬೇಕು ನಾವು. ನನ್ನ ಪರಿಶ್ರಮದಿಂದ ನಿನಗೆ ಕಾಸು ಸಿಕ್ಕಿಲ್ಲ, ನಿನ್ನ ಪರಿಶ್ರಮದಿಂದ ನಿನಗೆ ಕಾಸು ಸಿಕ್ಕಿದೆ.
चाय आवश्यकता यारिಗಿದೆ किसको होना चाय मुझको होना आप बताया ना काम पूरा हो गया है आपके हाथ में पैसा है वो चाय का दुकान इधर है ले लो चाय पीवो ದುಡಿದು ಅದನ್ನು ಹಣ ಪಡೆದು ಪರಿಶ್ರಮದಿಂದ ಕಾಯಕವೇ ಕೈಲಸ ಅನಿಸ್ಕೊಂಡು ಚಾಯ್ ಕುಡಿಯಪ್ಪ ಅಂದರು. ಆ ಚಾಯ್ ಕುಡಿದಂಥ ವ್ಯಕ್ತಿ ಪೊರಕೆ ತಗೊಂಡು ಗುಡಿಸಿದ್ರೆ ದುಡ್ಡು ಸಿಕ್ಕತ್ತೆ, ದುಡ್ಡು ಸಿಕ್ಕಿದ್ರೆ ಹೊಟ್ಟೆ ಹಸು ನೀಗುತ್ತೆ, ಮಧ್ಯಪ್ರದೇಶ ಉತ್ತರ ಪ್ರದೇಶ ನೆಟ್ಟಗಿರುತ್ತೆ ಅಂತ ಅವರಪ್ಪ ಓದಿದ್ದ ಹಾದಿಲಿ ಬಂದವರೇ ನರೇಂದ್ರ ಮೋದಿ. हमारा देश में चाय पीने से हमको क्या मिलता है ಅಂದರೆ वो स्थान मिलता है, केवल स्थान मिलता है नहीं आस्थान मिलता है. आस्थान में क्या मिलता है? स्वस्थान में मिलता है, प्रस्थान में मिलता है. हम तो ಪ್ರಧಾನಿ है ಅಂದರು. ನಾನೊಬ್ಬನೇ ಪ್ರಧಾನಿಯಾಗಿ ಏನು ಮಾಡಬೇಕು ಅಂತೇಳಿ ಪ್ರತಿಯೊಬ್ಬರಿಗೂ ಸಬ್ಕೆ ಸಾಥ್ ಸಬ್ಕಾ ವಿಕಾಸ್ ಅನ್ನುವ ವಾಕ್ಯವನ್ನು ಕೊಡೋದಕ್ಕೆ ಅದೇ ಕಾರಣ. ಯೋಚನೆ ಮಾಡಿ, ಸಬ್ಕೆ ಸಾಥ್ ಸಬ್ಕಾ ವಿಕಾಸ್ ಅನ್ನುವ ಮಾತಿದೆಯಲ್ಲ, ಎಲ್ಲರ ಜೊತೆ ಎಲ್ಲರ ಏಳಿಗೆಯೇ ನನ್ನದೊಂದು. ಯಾಕೆ? ಹರಕೆಯನ್ನು ಹೊತ್ಕೊಳ್ಳೋಕ್ಕಿಂತ ಕೈಯಲ್ಲಿ ಪೊರಕೆ ಇಟ್ಕೊಂಡಿದ್ದರ ಫಲ. ಕರ್ಮಯೋಗ ಬಹಳ ಮುಖ್ಯ. ದೇವರ ಹತ್ರ ಕೇಳ್ಕೊ, ಅಲ್ಲಿ ಕೇಳ್ಕೊ, ಇಲ್ಲಿ ಕೇಳ್ಕೊ. ನಿಮ್ಮ ಮೈಸೂರಿನಲ್ಲೇ ಅಕ್ಬರಾಳಿ ಇವತ್ತೆಲ್ಲ ಗತಿಸಿ ಹೋಗಿದ್ದಾರೆ. ಸರ್ವಜ್ಞನ ಬಗ್ಗೆ PhD ಮಾಡಿದಂಥವರು. ಅವರು ತಮಾಷೆಗೆ ಒಂದು ಚುಟುಕ ಬರೆದಿದ್ರು. ಗುಡಿಗಳಲ್ಲಿ ಹನುಮನ ಮುಖ ಏಕೆ ಸೊಟ್ಟು? ಯೋಚನೆ ಮಾಡಿ, ಗುಡಿಗಳಲ್ಲಿ ಹನುಮನ ಮುಖ ಏಕೆ ಸೊಟ್ಟು? ಈ ಕಾಲೇಜಿಂದ ಬರುವ ಹುಡುಗಿಯರ ಕಾಟಕ್ಕೆ ಬೇಸತ್ತು. ಯಾಕಪ್ಪ ಯಾಕೆ ಬೇಸತ್ತು ಅಂತ ಹೇಳಿದರೆ, ಹುಡುಗಿಯರಿಗೆ ಬುದ್ಧಿ ಇಲ್ಲ, ಪರೀಕ್ಷೆ ಪಾಸ್ ಆದಮೇಲೆ ಸುಮ್ಮನಿರುವುದಿಲ್ಲ. ಗುಡಿಗೆ ಬಂದು ಕೇಳುತ್ತಾರಲ್ಲ, ಯಾರನ್ನ? ಹನುಮನನ್ನ. ಏನಂತ? ಅನುಮಾನವೇ ಇಲ್ಲದಾಗೆ ಜೀವನಕ್ಕೆ ಬಹುಮಾನ ಪಡೆಯುವುದಕ್ಕೆ ಏನನ್ನು ಕೇಳಿಕೊಳ್ಳುತ್ತಾರೆ? ನನಗೊಂದು ಒಳ್ಳೆ ವರವನ್ನು ಹುಡುಕಿಕೊಡು. ಹನುಮನಂದನಂತೆ ಇವರಿಗೆ ತಲೆ ಸರಿ ಇಲ್ಲ.